ಏನು ರಾಮಚಂದ್ರೇಗೌಡರಿಗೆ ಒಂದು ಪ್ರದರ್ಶನೆಯನ್ನು ವ್ಯವಸ್ಥೆ ಮಾಡಿದ್ದೇವೆ. ಒಂದು 5 ನಿಮಿಷ ಸುತ್ತ ಹೋಗಿ ಒಂದು ಸಮಯವನ್ನು ಕಳೆದರೆ ನೀವು ರಾಮಚಂದ್ರೇಗೌಡರ ಜೀವನ ಹೇಗಿತ್ತು, ಅವರ ಒಡನಾಟ ಯಾರ್ಯಾರ ಜೊತೆಗೆ ಹೇಗೆ ನಡ್ಕೊಂಡು ಬಂದರು, ಅವರು ಯಾವ ರೀತಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದರು, ಈ ಎಲ್ಲ ಸಂಗತಿಗಳನ್ನು ತಾವು ಒಂದು 3-4 ನಿಮಿಷದಲ್ಲಿ ಎಲ್ಲವನ್ನು ತಿಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾಳ ವ್ಯವಸ್ಥಿತವಾದಂಥ ಒಂದು ಕೆಲಸವನ್ನು ಪ್ರದರ್ಶನೆಯನ್ನು ಮಾಡಿದ್ದಾರೆ. ಮಾನ್ಯ ರಾಮಚಂದ್ರೇಗೌಡರು, ನಾನು, ಅನಂತಕುಮಾರ್, ಉಳಿದೆಲ್ಲ ಹಿರಿಯ ಮುಖಂಡರು ರಾಜ್ಯದ ಉದ್ದಗಲಕ್ಕೆ ಓಡಾಟ ಮಾಡ್ತಾ ಅನೇಕ ಸಂದರ್ಭದಲ್ಲಿ ಸೈಕಲ್ಗಳಲ್ಲಿ ಓಡಾಟ ಮಾಡಿ ಆ ಕಾಲದಲ್ಲಿ ಜನಸಂಘವನ್ನು, ಪಕ್ಷವನ್ನು ಕಟ್ಟುವಂಥ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ನಾವೆಲ್ಲ ತೊಡಗಿದ್ದೆವು. ಕಳೆದ 5 ದಶಕಗಳಿಂದ ಒಡ ಹುಟ್ಟಿದ ಸಹೋದರರಂತೆ ಮಾನ್ಯ ರಾಮಚಂದ್ರೇಗೌಡರು ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ರು. ಇವತ್ತು ಭಾರತೀಯ ಜನತಾ ಪಾರ್ಟಿ ಹೆಮ್ಮರವಾಗಿ ಬೆಳೆದಿದ್ದರೆ ಅದಕ್ಕೆ ರಾಮಚಂದ್ರೇಗೌಡರ ಕೊಡುಗೆ ಭಾಳ ದೊಡ್ಡದು ಅನ್ನೋದನ್ನು ಇಲ್ಲಿರುವಂಥ ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳುವಂಥ ಅಗತ್ಯ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ರಾಮಚಂದ್ರೇಗೌಡರನ್ನ BJPಯ ಭೀಷ್ಮ ಅಂತಲೇ ಕರೀತಾ ಇದ್ದಂಥದ್ದು ನನಗೆ ನೆನಪಿದೆ. 1970ರಲ್ಲಿ ಈಗ ತಾನು ಹೇಳಿದಂತೆ ಬೆಂಗಳೂರು ಕಾರ್ಪೊರೇಷನ್ನಲ್ಲಿ ಜನಸಂಘದ ಧ್ವಜ ಹಾರಿಸಿದ ಕೀರ್ತಿ ರಾಮಚಂದ್ರೇಗೌಡರದು. 1975ರ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳಲ್ಲಿ ಭೂಗತರಾಗಿದ್ದು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹೋರಾಡಿದವರು ನಿಜಕ್ಕೂ ಸ್ಮರಣೀಯವಾದಂಥದ್ದು. ಈಗ ತಾನೇ ನಮ್ಮ ಸ್ನೇಹಿತರು ಹೇಳಿದಂತೆ ಪದವೀಧರ ಕ್ಷೇತ್ರ ಸತತವಾಗಿ 5 ಬಾರಿ ವಿಧಾನ ಪರಿಷತ್ ಆಯ್ಕೆಯಾಗಿ 30 ವರ್ಷಗಳ ಕಾಲ ಮೇಲ್ಮನೆಯಲ್ಲಿ ಜನಸಾಮಾನ್ಯರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದರು. ನಮ್ಮ ಸರ್ಕಾರದಲ್ಲಿ ಅವರು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಅತ್ಯಂತ ದಕ್ಷತೆಯಿಂದ ಕೆಲಸ ಮಾಡಿದ್ದು ಸಹ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ರಾಜ್ಯದಲ್ಲಿ ಲಾಟ್ರಿ ನಿಷೇಧ ಆಗಲೇಬೇಕು ಅಂತೇಳಿ ಹೋರಾಟ ಮಾಡಿ ಅದರಲ್ಲಿ ಯಶಸ್ವಿಯಾದಂಥವರು ರಾಮಚಂದ್ರೇಗೌಡರು. ಅವರ ಒಡನಾಟ ರಾಜಕೀಯ ಜೊತೆಗೆ ಜೀವನದ ಅನೇಕ ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ಅವರು ನೀಡುತ್ತಿದ್ದಂಥ ಸಲಹೆ, ಸಮಾಧಾನಗಳನ್ನ ನಾನು ಎಂದಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರು ಬಹಳ ಸೌಮ್ಯ ಸ್ವಭಾವ, ಸರಳತೆ, ಆತ್ಮೀಯತೆ. ಯಾರೇ ಒಬ್ಬ ಕಾರ್ಯಕರ್ತರ ಮನೆಗೆ ಹೋದರೂ ಸಹ ಪ್ರೀತಿಯಿಂದ ಅವರು ಬಡಮಾಡ್ಕೊಳ್ತಾ ಇದ್ದದ್ದು, ಮಾರ್ಗದರ್ಶನ ಮಾಡ್ತಾ ಇದ್ದದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಅವರ ಸುಪುತ್ರ ಸಪ್ತಗಿರಿಗೌಡರು ಸಹ ಇಡೀ ಕುಟುಂಬದ ಹಿರಿಯರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ಅವರಿಗೆ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇಡೀ ಪಕ್ಷ ನಿಮ್ಮ ಕುಟುಂಬದ ದುಃಖದಲ್ಲಿ ಭಾಗಿಯಾಗಿದೆ ಅನ್ನೋ ಮಾತನ್ನು ಹೇಳ್ತಾ, ರಾಮಚಂದ್ರೇಗೌಡರು ಭೌತಿಕವಾಗಿ ನಮ್ಮನ್ನು ಅಗಲಿದ್ರು ಸಹ ಅವ್ರು ಬಿಟ್ಟು ಹೋದಂಥ ಸಿದ್ಧಾಂತ ಮತ್ತು ಸಂಘಟನೆ ಆದರ್ಶಗಳನ್ನು ಸದಾ ನಮ್ಮನ್ನು ಮುನ್ನಡೆಸಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಆತ್ಮಕ್ಕೆ ದೇವರು ಸದ್ಗತಿಯನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.